ಕರ್ನಾಟಕದಲ್ಲಿರುವ ಪುರಾತನ ದೇವಸ್ಥಾನಗಳು ವಿಭಿನ್ನ ಹಾಗೂ ರೋಮಾಂಚನಕಾರಿ ಇತಿಹಾಸವನ್ನು ಒಳಗೊಂಡಿರುತ್ತದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸ್ಥಳ ಪುರಾಣ, ಜಾನಪದ ಕಥೆಗಳು ಆಯಾ ಜಾಗದಲ್ಲಿ ಪ್ರಚಲಿತವಾಗಿವೆ. ಆದರೆ ಚಾಮರಾಜನಗರ ಜಿಲ್ಲೆಯ ಈ ಹಳ್ಳಿಯಲ್ಲಿರುವ ದೇವಸ್ಥಾನಕ್ಕೂ ಹಾಗೂ ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ಮಾಡಿದ ಯದುವಂಶದ ರಾಜರಿಗೂ ನಿಕಟವಾದ ಸಂಬಂಧ ಸಹ ಇದೆ. ಆ ರಹಸ್ಯವೇನು ಗೊತ್ತೇ? ಹನುಮಪ್ಪ ಒಡೆಯ ಅಂತ. ಅದ ನಂತರ ಎಲ್ಲ ರಾಜರು ಆಳಿದ್ದಾರೆ. ಯದುವಂಶದರಾದರೆ ಕೃಷ್ಣದೇವರಾಯನಿಗೆ ಮೊದಲನೇ ವಿಜಯ ಇದು. ಈಗಾದಮೇಲೆ ಎಕ್ಸ್ಟೆಂಡ್ ಮಾಡಿರೋದನ್ನು ಇದನ್ನು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದಾನೆ. ಅಲ್ಲೇ ಭುಜಂಗೇಶ್ವರ ದೇವಸ್ಥಾನ ಅದನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾನೆ. ಇಲ್ಲಿ ಸುಮಾರು ಒಂದು 28 ದೇವಸ್ಥಾನಗಳಿವೆ. ರಂಗ, ಭುಜಂಗ, ವೀರಭದ್ರೇಶ್ವರ, ಆಂಜನೇಯ ಸ್ವಾಮಿ, 2 ಆದಿ ತೀರ್ಥಂಕರ, ಅಂತ್ಯ ತೀರ್ಥಂಕರ, ಕೊಟೂರು ಬಸವೇಶ್ವರ, ಸಿದ್ದೇಶ್ವರ ಅಂತ, ಕಾಲಭೈರವ ಅಂತ, ಆಮೇಲೆ ಉರ್ಕಾತೇಶ್ವರಿ ಅಂತ, ಮೂಡಲು ಬಸಪ್ಪ ಅಂತ, ಆಮೇಲೆ ಮಕ್ಕಳ ಮಾದೇಶ್ವರ ಅಂತ, ಈ ಕೊಳದು ಬಸವೇಶ್ವರ ಅಂತ, ಇನ್ನು ಬೇಕಾದಷ್ಟು ಇದೆ. ಮಟ್ಟೆ ಸ್ವಾಮಿ. ಹೌದು, ಈ ದೇವಸ್ಥಾನ ಯಾವುದೆಂದರೆ ಚಾಮರಾಜನಗರ ಜಿಲ್ಲೆ ಉಮ್ಮತ್ತೂರು ಗ್ರಾಮದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು 12 ಹಾಗೂ 13ನೇ ಶತಮಾನದ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಸಂಸ್ಥಾಪಕ ಹನುಮಂತಪ್ಪ ಒಡೆಯರ್ ಎಂಬುದು ಪ್ರತೀತಿ. ನಂತರ ಎಲ್ಲ ರಾಜರು ಸಹ ಇಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ಯಥಾಶಕ್ತಿ ರಾಜಕಾಣಿಕೆ ನೀಡಿದ್ದಾರೆ. ಕೃಷ್ಣದೇವರಾಯರು ತಮ್ಮ ವಿಜಯದ ಅಂಗವಾಗಿ ಮೊದಲನೇ ಬಾರಿಗೆ ದೇವಸ್ಥಾನ ಅಭಿವೃದ್ಧಿ ಮಾಡಿ ಜೊತೆಗೆ ವಿಭಿನ್ನವಾದ ಕೌಚಂಗಾಲು ಕೃಷ್ಣನನ್ನ ಸ್ಥಾಪನೆ ಮಾಡ್ತಾರೆ. ಈ ಕೃಷ್ಣನು ಸಹ ಬಹಳ ವಿಭಿನ್ನವಾಗಿದೆ. ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿ ಮೇನು, ಆಮೇಲೆ ಅಮ್ಮನವರು ಲಕ್ಷ್ಮಿ, ಈ ಕಡೆ ಕೃಷ್ಣ, ಬೆಣ್ಣೆ ಕೃಷ್ಣ ಅಂತ. ಇದು ಕೃಷ್ಣದೇವರಾಯ ರಂಗನಾಥ ಸ್ವಾಮಿಗೆ ಒಂದೇ ಇದ್ದದ್ದು. ನಂತರ ಕೃಷ್ಣದೇವರಾಯನಿಗೆ ಮೊದಲನೇ ವಿಜಯಕ್ಕೋಸ್ಕರ ಇದನ್ನು ಎಕ್ಸ್ಟೆಂಡ್ ಮಾಡಿ ಕೃಷ್ಣನ್ ತಂದು ಇಡ್ತಾನೆ, ಅಮ್ಮನವರು ತಂದು ಇಡ್ತಾನೆ. ತ್ರಿಕೂಟ ಆಗಿರುತ್ತೆ, ಟುಕಡ ಚಲ ಮಾಡಿರ್ತಾನೆ. ಇದು ಹರಿಹರ ಭೇದ ಇಲ್ಲತಕ್ಕಂಥ ಊರು. ಇದು ವೈಷ್ಣವ ಮತ್ತು ಶೈವ ಭೇದ ಇಲ್ಲತಕ್ಕಂಥವರು. ಇಲ್ಲಿ ಜೈನರು ಮೊದಲು ಪ್ರಬಲರಾಗಿದ್ದರು, ನಂತರ ವೈಷ್ಣವರಾದರು, ಆಮೇಲೆ ಶೈವರಾದರು. ಮೈಸೂರಿನ ದೊರೆ ಚಿಕ್ಕದೇವರಾಯರು ಅರಮನೆಯಲ್ಲಿ ಈ ಕೃಷ್ಣ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಮೂರ್ತಿಯನ್ನ ಅರಮನೆ ಇರುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ತುಂಬಾ ಪ್ರಯತ್ನ ಮಾಡ್ತಾರೆ. ಅದನ್ನು ವಿರೋಧಿಸಿ ಇಲ್ಲಿ ಇರುವ ಬ್ರಾಹ್ಮಣರು ಕೃಷ್ಣನ ಮುಂದೆ ಉಪವಾಸ ಕೂರ್ತಾರೆ. ಆ ಬ್ರಾಹ್ಮಣರ ಮೊರೆಗೆ ಕರಗಿದ ಕೃಷ್ಣನು ರಾಜರ ಕನಸಿನಲ್ಲಿ ಬಂದು ನಾನು ಅಲ್ಲಿಯೇ ನೆಲೆ ಊರುತ್ತೇನೆ ಎಂದು ತಿಳಿಸುತ್ತಾನೆ. ಇದರಿಂದಾಗಿ ರಾಜರು ಇಂದಿಗೂ ಸಹ ಭೇಟಿ ನೀಡುತ್ತಿಲ್ಲ ಎಂದು ಹೇಳುತ್ತಾರೆ ಇಲ್ಲಿ ಅರ್ಚಕರು. ಮಹಾರಾಜರು ಈ ಕೃಷ್ಣನ್ ತಗೊಂಡೋಗ್ಬೇಕು, ಅರಮನೆ ದೇವಸ್ಥಾನದಲ್ಲಿ ಇಡಬೇಕು ಅಂತ ಪ್ರಯತ್ನ ಮಾಡಿದ್ದು. ಅವರಿಗೆ ಕಾಲ ಏನೋ ಒಂದು ಇದಾಗಿ ಅವರು ತಗೊಳಕ್ಕಾಗಲಿಲ್ಲ. ಅವರು ದೇವಸ್ಥಾನ ಒಳಗಡೆನೇ ಬರೋಕ್ಕಾಗಲಿಲ್ಲ. ಹಾಗಾಗಿ 3 ಸರಿ ಪ್ರಯತ್ನ ಮಾಡಿರ್ತಾರೆ. 3 ಸರಿನೂ ಬರೋಕ್ಕಾಗಲ್ಲ. ಆಮೇಲೆ ಅವ್ರ ಕನಸಲ್ಲಿ ನನ್ನನ್ನು ಕದಲಿಸಬೇಡ ಅಂತ ಕೃಷ್ಣ ಹೇಳಿರ್ತಾನೆ. ನಮ್ಮ ಪೂರ್ವಿಕರು ಉಪವಾಸಿದ್ದು ಈ ದೇವರಿಗೆ ಅಟ್ಯಾಚ್ ಆಗಿರೋದ್ರಿಂದ ಅವರಿಗೆ ನಾನು ಎಲ್ಲೂ ಹೋಗಲ್ಲಪ್ಪ, ಇಲ್ಲೇ ಇರ್ತೀನಿ ಅಂತ ಒಂದು ಕನಸಲ್ಲಿ ಹೇಳಿರತಕ್ಕಂಥ ಮಾತಲ್ಲಿ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ. ತುಂಬ ವಿಶೇಷವಾದ ಕೃಷ್ಣ. ಜೊತೆಗೆ ಈ ಸ್ಟೈಲು, ಈ ಥರ ಭಂಗಿಲಿ ಎಲ್ಲೂ ನೀವು ನೋಡೋಕ್ಕಾಗಲ್ಲ. ಇದು ವಿಶೇಷವಾಗಿರುತ್ತೆ. ಇದು ಉಮ್ಮತ್ತೂರು ಅಂತಂದರೆ, ಉಮ್ಮ ಅಂದರೆ ಚಿನ್ನ ಅಂತ, ಚಿನ್ನದಂಥ ಊರು ಅಂತ. ಅಂದರೆ ಇಲ್ಲಿ 5 ಥರ ಮಣ್ಣಿದೆ. ಕಪ್ಪು ಮಣ್ಣಿದೆ, ಬೂದು ಮಣ್ಣಿದೆ, ಕೆಮ್ಮಣ್ಣಿದೆ, ಗ್ರಾವಲ್ ಮಣ್ಣಿದೆ, ಕರಳು ಮಣ್ಣಿದೆ. 4-5 ಥರ ಮಣ್ಣುಗಳು ಸಿಗ್ತವೆ ಇಲ್ಲಿ. ಉಳುಮೆ ಮಾಡಿದ್ರೆ ಸಾಕು, ಗೊಬ್ಬರ ಹಾಕಿ ಉಳುಮೆ ಮಾಡಿದ್ರೆ ಫಲ ಕೊಟ್ಟೇ ಕೊಡುತ್ತೆ ಇಲ್ಲಿ. ಆ ಥರ ಮಣ್ಣು ಇದು ತುಂಬ ವಿಶೇಷವಾದ್ದು. ತೆಂಕಶಾಲೆ ಅಂತ ಕಟ್ಟಿತ್ತು ಇಲ್ಲಿ. ಈ ರಾಜ ತೆಂಕಶಾಲೆ ಕರೆನ್ಸಿ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಕೃಷ್ಣದೇವರ 2ನೇ ಸರಿ ಬಂದು ಅವ್ರನ್ನ ಮಟ್ಟ ಹಾಕ್ತಾರೆ. ಈ ದೇವಸ್ಥಾನವನ್ನ ತ್ರಿಕೂಟ ಆಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನ ಮಧ್ಯಭಾಗದಲ್ಲಿ ನಿಂತರೆ ಲಕ್ಷ್ಮೀದೇವಿ, ಕೃಷ್ಣ, ಎದುರಿಗೆ ರಂಗನಾಥ ಸ್ವಾಮಿ ದೇವರನ್ನ ಒಂದೇ ಸ್ಥಳದಲ್ಲಿ ನೋಡಬಹುದಾಗಿದೆ. ಇಲ್ಲಿ ಇರುವ ರಂಗನಾಥನು ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭನನ್ನ ನೋಡಿದಂತಹ ಅನುಭವವಾಗುತ್ತದೆ. ಹಾಗೂ ರಂಗನಾಥನು 7 ಅಡಿಯ ಸರ್ಪದ ಮೇಲೆ ಮಲಗಿರುವ ರೀತಿಯಲ್ಲಿ ಇದೆ. ಬಹಳ ಅದ್ಭುತವಾಗಿ ಹಾಗೂ ವಿಶೇಷವಾಗಿ ಕಾಣುತ್ತದೆ. ಈ ದೇವಸ್ಥಾನದಲ್ಲಿ ತಮ್ಮ ಕಷ್ಟ ಪರಿಹಾರಗಳು ನಿವಾರಣೆ ಆಗಬೇಕು ಎಂದರೆ ಲಲಿತಾ
ಸಹಸ್ರನಾಮ ಪಠಣೆ ಮಾಡಿದರೆ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ.